ಅವರೆಲ್ಲ 4 ವರ್ಷಗಳ ಕಾಲ ಅರಣ್ಯಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಕನಸನ್ನು ಹೊತ್ತವರು. ಆದರೆ ಸರ್ಕಾರದ ಕೆಲ ನಿರ್ಧಾರಗಳಿಂದ ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದಿದ್ದಾರೆ. ಅಷ್ಟಕ್ಕೂ ಸರ್ಕಾರದ ನಿರ್ಧಾರ ಏನು, ವಿದ್ಯಾರ್ಥಿಗಳ ಡಿಮ್ಯಾಂಡ್ ಏನು? ಸ್ಟೋರಿ ನೋಡಿ. ಸರ್ಕಾರದ ವಿರುದ್ಧ ಸಿಡಿದೆದ್ದ ವಿದ್ಯಾರ್ಥಿಗಳು. ಬಿಎಸ್ಸಿ ಅರಣ್ಯಶಾಸ್ತ್ರ ಪದವಿ ಕಡ್ಡಾಯಕ್ಕೆ ಒತ್ತಾಯ. ಇಡೀ ರಾಜ್ಯದಲ್ಲಿ ಇರೋದು ಕೇವಲ 3 ಅರಣ್ಯಶಾಸ್ತ್ರ ಕಾಲೇಜು. ಶಿರ್ಸಿ, ಪೊನ್ನಂಪೇಟೆ ಮತ್ತು ಸಾಗರ ತಾಲೂಕಿನ ಇರುವಕ್ಕಿಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿವಿಯ ಅರಣ್ಯಶಾಸ್ತ್ರ ವಿಭಾಗ. ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳು ಅರಣ್ಯಶಾಸ್ತ್ರ ವಿಭಾಗದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಪಡೆದು ಉದ್ಯೋಗದ ಕನಸು ಹೊತ್ತು ಆಚೆ ಬರುತ್ತಿದ್ದಾರೆ. ಆದರೆ ಸರ್ಕಾರದ ಒಂದು ನಿರ್ಧಾರದಿಂದ ಈ ವಿದ್ಯಾರ್ಥಿಗಳು ಹೋರಾಟದ ಹಾದಿಯನ್ನು ತುಳಿದಿದ್ದಾರೆ. ನ್ಯಾಯ ಕೊಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಆದರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸ್ಪಂದಿಸದ ಹಿನ್ನೆಲೆ ಮತ್ತೆ ಆಕ್ರೋಶ ಸ್ಫೋಟವಾಗಿದೆ. ಕಳೆದ 2 ದಿನದ ಹಿಂದೆ ಆಯಾ ಕಾಲೇಜಿನ ಕ್ಯಾಂಪಸ್ನಲ್ಲೇ ಹೋರಾಟ ನಡೆಸಿದ್ದ ವಿದ್ಯಾರ್ಥಿಗಳು ಇದೀಗ ಡಿಸಿ ಕಚೇರಿ ಮುಂದೆ ಹೋರಾಟವನ್ನು ನಡೆಸಿದ್ದಾರೆ. ಹಾಗೆ ಇವಾಗ ಹೆಂಗೆ ನಡೀತಾ ಇದೆ ಅಂದರೆ ಸರ್ಕಾರದಲ್ಲಿ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ಗೆ, ಹಾರ್ಟಿಕಲ್ಚರ್ ಫೀಲ್ಡ್ ಆಫೀಸರ್ಗೆ BSc ಅಗ್ರಿ ಅವ್ರನ್ನೇ ಮಾತ್ರ ತಗೋತಿದ್ದಾರೆ, BSc ಹಾರ್ಟಿಕಲ್ಚರ್ ಅವ್ರನ್ನೇ ತಗೋತಿದ್ದಾರೆ. ಆದರೆ ನಮ್ಮ ಫಾರೆಸ್ಟ್ರಿಯಲ್ಲಿ ಆಗಾಗ್ತಾ ಇಲ್ಲ. ನಮಗೆ ಅದಕ್ಕೆ ಕಡ್ಡಾಯವಾಗಿ ಬರೀ BSc ಫಾರೆಸ್ಟ್ರಿ ಓದಿರೋ ಮಕ್ಕಳನ್ನೇ ತಗೋಬೇಕು. ಇವಾಗ ಬೇರೆ ಸ್ಟೇಟ್ಸ್ನ ಕಂಪೇರ್ ಮಾಡೋದಾದರೆ ಜಮ್ಮು ಕಾಶ್ಮೀರ್ ಮತ್ತು ಆಂಧ್ರ ಪ್ರದೇಶಲ್ಲೆಲ್ಲ 100% ರಿಸರ್ವೇಷನ್ ಕೊಟ್ಟಿದ್ದಾರೆ BSc ಅರಣ್ಯಶಾಸ್ತ್ರ ಓದಿರೋ ಮಕ್ಕಳಿಗೆ. ನಮ್ಮ ಕರ್ನಾಟಕ ಸರ್ಕಾರ ನಮಗೆ ಈ ಥರ ಅನ್ಯಾಯ ಮಾಡ್ತಾ ಇದೆ. ಕಳೆದ 7 ಇಂದ 8 ವರ್ಷದಿಂದ ನಮ್ಮ ಸೀನಿಯರ್ಸ್ ಆಗಿರ್ಬೋದು ತುಂಬ ಎಲ್ಲರೂ ಖಾಲಿ ಬಿದ್ದಿದ್ದಾರೆ. ಯಾರಿಗೂ ಕೆಲಸ ಇಲ್ಲ, ಯಾರಿಗೂ ರೆಕ್ರೂಟ್ಮೆಂಟ್ ಸಹ ಆಗಿಲ್ಲ. ಅದಕ್ಕೆ ಇವಾಗ ನಾವು ನಮ್ಮ ಮನವಿಯನ್ನು ಸಲ್ಲಿಸ್ತಿದ್ದೀವಿ. 2003ರಲ್ಲಿ ರಾಜ್ಯ ಸರ್ಕಾರ ವೃತ್ತಿಪರ ಅರಣ್ಯಶಾಸ್ತ್ರ ಪದವೀಧರರ ಸಾಮರ್ಥ್ಯ ಹಾಗೂ ಅಗತ್ಯ ಕುರಿತು ACF ಮತ್ತು RFOಗೆ ಹುದ್ದೆಗೆ 50% ಮೀಸಲಾತಿ ಕಲ್ಪಿಸಿತ್ತು. ಅಲ್ಲದೆ 2012ರಲ್ಲಿ RFO ಹುದ್ದೆಗೆ 75% ಮೀಸಲಾತಿ ಹೆಚ್ಚಿಸಲಾಗಿತ್ತು. ಆದರೆ TM ವಿಜಯ್ ಭಾಸ್ಕರ್ ಸಲ್ಲಿಸಿದ 6ನೇ ಆಡಳಿತ ಸುಧಾರಣೆ ವರದಿಯ ಭಾಗವಾಗಿ 2018ರಲ್ಲಿ ಪ್ರಸ್ತಾಪಿಸಲಾದ ಹೊಸ ಕರಡು ನಿಯಮದಲ್ಲಿ BSc ಅರಣ್ಯಶಾಸ್ತ್ರ ಪದವೀಧರರಿಗೆ RFO ಹುದ್ದೆ ನೇಮಕದಲ್ಲಿ 75% ಮೀಸಲನ್ನ ಮತ್ತೆ 50%ಕ್ಕೆ ಕಡಿತಗೊಳಿಸಲಾಯಿತು. ಇದು ಅರಣ್ಯ ಪದವೀಧರ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ಪ್ರೆಸೆಂಟಲ್ಲಿ ಏನು ಹೇಳಬೇಕು ಅಂದರೆ 2018ರಲ್ಲಿ 75% ಇದ್ದ ರಿಸರ್ವೇಷನನ್ನು 50% ಮಾಡಿದ್ರು. ಇವಾಗ ಹೋದ ವರ್ಷ ನಾವು ಸ್ಟ್ರೈಕ್ ಮಾಡಿದ್ವಿ, ಆವಾಗಲೂ ಕೂಡ ನಮಗೆ ಏನು ರಿಸಲ್ಟ್ ಸಿಕ್ಕಿಲ್ಲ. ಈ ವರ್ಷ ಕೂಡ ನಾವು 3 ಕಾಲೇಜವರು ಸತತವಾಗಿ 1 ವಾರದಿಂದ ನಾವು ಈ ಸ್ಟ್ರೈಕನ್ನು ಮಾಡ್ತಿದ್ದೀವಿ. ಈ ಮನವಿಯನ್ನು ಸಲ್ಲಿಸಿ ನಮ್ಮ ಕರ್ನಾಟಕ ಸರ್ಕಾರ ನಮಗೆ ಒಳ್ಳೆಯ ಒಂದು ರಿಸರ್ವೇಷನನ್ನು ಕೊಡಬೇಕಂತ ಕೇಳಿಕೊಳ್ಳುತ್ತೇನೆ. ಅರಣ್ಯಶಾಸ್ತ್ರ ಪದವಿ ವಿದ್ಯಾರ್ಥಿಗಳು ತಮ್ಮ ಹಕ್ಕುಗಳಿಗಾಗಿ ಬೀದಿಗಿಳಿದಿದ್ದಾರೆ. ಸರ್ಕಾರ ಕೂಡಲೇ ವಿದ್ಯಾರ್ಥಿಗಳ ಬೇಡಿಕೆ ಈಡೇರಿಸಿ ಕನಸು ಹೊತ್ತ ವಿದ್ಯಾರ್ಥಿಗಳ ಕನಸು ನನಸು ಮಾಡಲಿ ಅನ್ನೋದೇ ನಮ್ಮ ಆಶಯ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅವರೆಲ್ಲ 4 ವರ್ಷಗಳ ಕಾಲ ಅರಣ್ಯಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಕನಸನ್ನು ಹೊತ್ತವರು. ಆದರೆ ಸರ್ಕಾರದ ಕೆಲ ನಿರ್ಧಾರಗಳಿಂದ ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದಿದ್ದಾರೆ. ಅಷ್ಟಕ್ಕೂ ಸರ್ಕಾರದ ನಿರ್ಧಾರ ಏನು, ವಿದ್ಯಾರ್ಥಿಗಳ ಡಿಮ್ಯಾಂಡ್ ಏನು? ಸ್ಟೋರಿ ನೋಡಿ. ಸರ್ಕಾರದ ವಿರುದ್ಧ ಸಿಡಿದೆದ್ದ ವಿದ್ಯಾರ್ಥಿಗಳು. BSc ಅರಣ್ಯಶಾಸ್ತ್ರ ಪದವಿ ಕಡ್ಡಾಯಕ್ಕೆ ಒತ್ತಾಯ. ಇಡೀ ರಾಜ್ಯದಲ್ಲಿ ಇರೋದು ಕೇವಲ 3 ಅರಣ್ಯಶಾಸ್ತ್ರ ಕಾಲೇಜು. ಶಿರ್ಸಿ, ಪೊನ್ನಂಪೇಟೆ ಮತ್ತು ಸಾಗರ ತಾಲೂಕಿನ ಇರುವಕ್ಕಿಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿವಿಯ ಅರಣ್ಯಶಾಸ್ತ್ರ ವಿಭಾಗ. ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳು ಅರಣ್ಯಶಾಸ್ತ್ರ ವಿಭಾಗದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಪಡೆದು ಉದ್ಯೋಗದ ಕನಸು ಹೊತ್ತು ಆಚೆ ಬರುತ್ತಿದ್ದಾರೆ. ಆದರೆ ಸರ್ಕಾರದ ಒಂದು ನಿರ್ಧಾರದಿಂದ ಈ ವಿದ್ಯಾರ್ಥಿಗಳು ಹೋರಾಟದ ಹಾದಿಯನ್ನು ತುಳಿದಿದ್ದಾರೆ. ನ್ಯಾಯ ಕೊಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಆದರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸ್ಪಂದಿಸದ ಹಿನ್ನೆಲೆ ಮತ್ತೆ ಆಕ್ರೋಶ ಸ್ಫೋಟವಾಗಿದೆ. ಕಳೆದ 2 ದಿನದ ಹಿಂದೆ ಆಯಾ ಕಾಲೇಜಿನ ಕ್ಯಾಂಪಸ್ನಲ್ಲೇ ಹೋರಾಟ ನಡೆಸಿದ್ದ ವಿದ್ಯಾರ್ಥಿಗಳು
ಇದೀಗ ಡಿಸಿ ಕಚೇರಿ ಮುಂದೆ ಹೋರಾಟವನ್ನು ನಡೆಸಿದ್ದಾರೆ. ಹಾಗೆ ಇವಾಗ ಹೆಂಗೆ ನಡೀತಾ ಇದೆ ಅಂದರೆ ಸರ್ಕಾರದಲ್ಲಿ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ಗೆ ಹಾರ್ಟಿಕಲ್ಚರ್ ಫೀಲ್ಡ್ ಆಫೀಸರ್ಗೆ BSc ಅಗ್ರಿ ಅವ್ರನ್ನೇ ಮಾತ್ರ ತಗೋತಿದ್ದಾರೆ, BSc ಹಾರ್ಟಿಕಲ್ಚರ್ ಅವ್ರನ್ನೇ ತಗೋತಿದ್ದಾರೆ. ಆದರೆ ನಮ್ಮ ಫಾರೆಸ್ಟ್ರಿಯಲ್ಲಿ ಆಗ್ತಾ ಇಲ್ಲ. ನಮಗೆ ಅದಕ್ಕೆ ಕಡ್ಡಾಯವಾಗಿ ಬರೀ BSc ಫಾರೆಸ್ಟ್ರಿ ಓದಿರೋ ಮಕ್ಕಳನ್ನೇ ತಗೋಬೇಕು. ಇವಾಗ ಬೇರೆ ಸ್ಟೇಟ್ಸ್ನ ಕಂಪೇರ್ ಮಾಡೋದಾದರೆ ಜಮ್ಮು ಕಾಶ್ಮೀರ್ ಮತ್ತು ಆಂಧ್ರ ಪ್ರದೇಶಲ್ಲೆಲ್ಲ 100% ರಿಸರ್ವೇಷನ್ ಕೊಟ್ಟಿದ್ದಾರೆ BSc ಅರಣ್ಯಶಾಸ್ತ್ರ ಓದಿರೋ ಮಕ್ಕಳಿಗೆ. ನಮ್ಮ ಕರ್ನಾಟಕ ಸರ್ಕಾರ ನಮಗೆ ಈ ಥರ ಅನ್ಯಾಯ ಮಾಡ್ತಾ ಇದೆ. ಕಳೆದ 7 ಇಂದ 8 ವರ್ಷದಿಂದ ನಮ್ಮ ಸೀನಿಯರ್ಸ್ ಆಗಿರ್ಬೋದು ತುಂಬ ಎಲ್ಲರೂ ಖಾಲಿ ಬಿದ್ದಿದ್ದಾರೆ. ಯಾರಿಗೂ ಕೆಲಸ ಇಲ್ಲ, ಯಾರಿಗೂ ರೆಕ್ರೂಟ್ಮೆಂಟ್ ಸಹ ಆಗಿಲ್ಲ. ಅದಕ್ಕೆ ಇವಾಗ ನಾವು ನಮ್ಮ ಮನವಿಯನ್ನು ಸಲ್ಲಿಸ್ತಿದ್ದೀವಿ. 2003ರಲ್ಲಿ ರಾಜ್ಯ ಸರ್ಕಾರ ವೃತ್ತಿಪರ ಅರಣ್ಯಶಾಸ್ತ್ರ ಪದವೀಧರರ ಸಾಮರ್ಥ್ಯ ಹಾಗೂ ಅಗತ್ಯ ಕುರಿತು ACF ಮತ್ತು RFOಗೆ ಹುದ್ದೆಗೆ 50% ಮೀಸಲಾತಿ ಕಲ್ಪಿಸಿತ್ತು. ಅಲ್ಲದೆ 2012ರಲ್ಲಿ RFO ಹುದ್ದೆಗೆ 75% ಮೀಸಲಾತಿ ಹೆಚ್ಚಿಸಲಾಗಿತ್ತು. ಆದರೆ TM ವಿಜಯ್ ಭಾಸ್ಕರ್ ಸಲ್ಲಿಸಿದ 6ನೇ ಆಡಳಿತ ಸುಧಾರಣೆ ವರದಿಯ ಭಾಗವಾಗಿ 2018ರಲ್ಲಿ ಪ್ರಸ್ತಾಪಿಸಲಾದ ಹೊಸ ಕರಡು ನಿಯಮದಲ್ಲಿ BSc ಅರಣ್ಯಶಾಸ್ತ್ರ ಪದವೀಧರರಿಗೆ RFO ಹುದ್ದೆ ನೇಮಕದಲ್ಲಿ 75% ಮೀಸಲನ್ನ ಮತ್ತೆ 50%ಕ್ಕೆ ಕಡಿತಗೊಳಿಸಲಾಯಿತು. ಇದು ಅರಣ್ಯ ಪದವೀಧರ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ಪ್ರೆಸೆಂಟಲ್ಲಿ ಏನು ಹೇಳಬೇಕು ಅಂದರೆ 2018ರಲ್ಲಿ 75% ಇದ್ದ ರಿಸರ್ವೇಷನನ್ನು 50% ಮಾಡಿದ್ರು. ಇವಾಗ ಹೋದ ವರ್ಷ ನಾವು ಸ್ಟ್ರೈಕ್ ಮಾಡಿದ್ವಿ, ಆವಾಗಲೂ ಕೂಡ ನಮಗೆ ಏನು ರಿಸಲ್ಟ್ ಸಿಕ್ಕಿಲ್ಲ. ಈ ವರ್ಷ ಕೂಡ ನಾವು 3 ಕಾಲೇಜವರು ಸತತವಾಗಿ 1 ವಾರದಿಂದ ನಾವು ಈ ಸ್ಟ್ರೈಕನ್ನು ಮಾಡ್ತಿದ್ದೀವಿ. ಈ ಮನವಿಯನ್ನು ಸಲ್ಲಿಸಿ ನಮ್ಮ ಕರ್ನಾಟಕ ಸರ್ಕಾರ ನಮಗೆ ಒಳ್ಳೆಯ ಒಂದು ರಿಸರ್ವೇಷನನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅರಣ್ಯಶಾಸ್ತ್ರ ಪದವಿ ವಿದ್ಯಾರ್ಥಿಗಳು ತಮ್ಮ ಹಕ್ಕುಗಳಿಗಾಗಿ ಬೀದಿಗಿಳಿದಿದ್ದಾರೆ. ಸರ್ಕಾರ ಕೂಡಲೇ ವಿದ್ಯಾರ್ಥಿಗಳ ಬೇಡಿಕೆ ಈಡೇರಿಸಿ ಕನಸು ಹೊತ್ತ ವಿದ್ಯಾರ್ಥಿಗಳ ಕನಸು ನನಸು ಮಾಡಲಿ ಅನ್ನೋದೇ ನಮ್ಮ ಆಶಯ. ಭೀಮಾನಾಯಕ್ S, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅವರೆಲ್ಲ 4 ವರ್ಷಗಳ ಕಾಲ ಅರಣ್ಯಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಕನಸನ್ನು ಹೊತ್ತವರು. ಆದರೆ ಸರ್ಕಾರದ ಕೆಲ ನಿರ್ಧಾರಗಳಿಂದ ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದಿದ್ದಾರೆ. ಅಷ್ಟಕ್ಕೂ ಸರ್ಕಾರದ ನಿರ್ಧಾರ ಏನು, ವಿದ್ಯಾರ್ಥಿಗಳ ಡಿಮ್ಯಾಂಡ್ ಏನು? ಸ್ಟೋರಿ ನೋಡಿ. ಸರ್ಕಾರದ ವಿರುದ್ಧ ಸಿಡಿದೆದ್ದ ವಿದ್ಯಾರ್ಥಿಗಳು. BSc ಅರಣ್ಯಶಾಸ್ತ್ರ ಪದವಿ ಕಡ್ಡಾಯಕ್ಕೆ ಒತ್ತಾಯ. ಇಡೀ ರಾಜ್ಯದಲ್ಲಿ ಇರೋದು ಕೇವಲ 3 ಅರಣ್ಯಶಾಸ್ತ್ರ ಕಾಲೇಜು. ಶಿರ್ಸಿ, ಪೊನ್ನಂಪೇಟೆ ಮತ್ತು ಸಾಗರ ತಾಲೂಕಿನ ಇರುವಕ್ಕಿಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿವಿಯ ಅರಣ್ಯಶಾಸ್ತ್ರ ವಿಭಾಗ. ಪ್ರತಿ ವರ್ಷ 100 ವಿದ್ಯಾರ್ಥಿಗಳು ಅರಣ್ಯಶಾಸ್ತ್ರ ವಿಭಾಗದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಪಡೆದು ಉದ್ಯೋಗದ ಕನಸು ಹೊತ್ತು ಆಚೆ ಬರುತ್ತಿದ್ದಾರೆ. ಆದರೆ ಸರ್ಕಾರದ ಒಂದು ನಿರ್ಧಾರದಿಂದ ಈ ವಿದ್ಯಾರ್ಥಿಗಳು ಹೋರಾಟದ ಹಾದಿಯನ್ನು ತುಳಿದಿದ್ದಾರೆ. ನ್ಯಾಯ ಕೊಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಆದರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸ್ಪಂದಿಸದ ಹಿನ್ನೆಲೆ ಮತ್ತೆ ಆಕ್ರೋಶ ಸ್ಫೋಟವಾಗಿದೆ. ಕಳೆದ 2 ದಿನದ ಹಿಂದೆ ಆಯಾ ಕಾಲೇಜಿನ ಕ್ಯಾಂಪಸ್ನಲ್ಲೇ ಹೋರಾಟ ನಡೆಸಿದ್ದ ವಿದ್ಯಾರ್ಥಿಗಳು ಇದೀಗ ಡಿಸಿ ಕಚೇರಿ ಮುಂದೆ ಹೋರಾಟವನ್ನು ನಡೆಸಿದ್ದಾರೆ. ಹಾಗೆ ಇವಾಗ ಹೆಂಗೆ ನಡೀತಾ ಇದೆ ಅಂದರೆ ಸರ್ಕಾರದಲ್ಲಿ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ಗೆ ಹಾರ್ಟಿಕಲ್ಚರ್ ಫೀಲ್ಡ್ ಆಫೀಸರ್ಗೆ BSc ಅಗ್ರಿ ಅವ್ರನ್ನೇ ಮಾತ್ರ ತಗೋತಿದ್ದಾರೆ, BSc ಹಾರ್ಟಿಕಲ್ಚರ್ ಅವ್ರನ್ನೇ ತಗೋತಿದ್ದಾರೆ. ಆದರೆ ನಮ್ಮ ಫಾರೆಸ್ಟ್ರಿಯಲ್ಲಿ ಆಗ್ತಾ ಇಲ್ಲ. ನಮಗೆ ಅದಕ್ಕೆ ಕಡ್ಡಾಯವಾಗಿ ಬರೀ BSc ಫಾರೆಸ್ಟ್ರಿ ಓದಿರೋ ಮಕ್ಕಳನ್ನೇ ತಗೋಬೇಕು. ಇವಾಗ ಬೇರೆ ಸ್ಟೇಟ್ಸ್ನ ಕಂಪೇರ್ ಮಾಡೋದಾದರೆ ಜಮ್ಮು ಕಾಶ್ಮೀರ್ ಮತ್ತು ಆಂಧ್ರ ಪ್ರದೇಶಲ್ಲೆಲ್ಲ 100% ರಿಸರ್ವೇಷನ್ ಕೊಟ್ಟಿದ್ದಾರೆ BSc ಅರಣ್ಯಶಾಸ್ತ್ರ ಓದಿರೋ ಮಕ್ಕಳಿಗೆ. ನಮ್ಮ ಕರ್ನಾಟಕ ಸರ್ಕಾರ ನಮಗೆ ಈ ಥರ ಅನ್ಯಾಯ ಮಾಡ್ತಾ ಇದೆ. ಕಳೆದ 7 ಇಂದ 8 ವರ್ಷದಿಂದ ನಮ್ಮ ಸೀನಿಯರ್ಸ್ ಆಗಿರ್ಬೋದು ತುಂಬ ಎಲ್ಲರೂ ಖಾಲಿ ಬಿದ್ದಿದ್ದಾರೆ. ಯಾರಿಗೂ ಕೆಲಸ ಇಲ್ಲ, ಯಾರಿಗೂ ರೆಕ್ರೂಟ್ಮೆಂಟ್ ಸಹ ಆಗಿಲ್ಲ. ಅದಕ್ಕೆ ಇವಾಗ ನಾವು ನಮ್ಮ ಮನವಿಯನ್ನು ಸಲ್ಲಿಸ್ತಿದ್ದೀವಿ. 2003ರಲ್ಲಿ ರಾಜ್ಯ ಸರ್ಕಾರ ವೃತ್ತಿಪರ ಅರಣ್ಯಶಾಸ್ತ್ರ ಪದವೀಧರರ ಸಾಮರ್ಥ್ಯ ಹಾಗೂ ಅಗತ್ಯ ಕುರಿತು ACF ಮತ್ತು RFOಗೆ ಹುದ್ದೆಗೆ 50% ಮೀಸಲಾತಿ ಕಲ್ಪಿಸಿತ್ತು. ಅಲ್ಲದೆ 2012ರಲ್ಲಿ RFO ಹುದ್ದೆಗೆ 75% ಮೀಸಲಾತಿ ಹೆಚ್ಚಿಸಲಾಗಿತ್ತು. ಆದರೆ TM ವಿಜಯ್ ಭಾಸ್ಕರ್ ಸಲ್ಲಿಸಿದ 6ನೇ ಆಡಳಿತ ಸುಧಾರಣೆ ವರದಿಯ ಭಾಗವಾಗಿ 2018ರಲ್ಲಿ ಪ್ರಸ್ತಾಪಿಸಲಾದ ಹೊಸ ಕರಡು ನಿಯಮದಲ್ಲಿ BSc ಅರಣ್ಯಶಾಸ್ತ್ರ ಪದವೀಧರರಿಗೆ RFO ಹುದ್ದೆ ನೇಮಕದಲ್ಲಿ 75% ಮೀಸಲನ್ನ ಮತ್ತೆ 50%ಕ್ಕೆ ಕಡಿತಗೊಳಿಸಲಾಯಿತು. ಇದು ಅರಣ್ಯ ಪದವೀಧರ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ಪ್ರೆಸೆಂಟಲ್ಲಿ ಏನು ಹೇಳಬೇಕು ಅಂದರೆ 2018ರಲ್ಲಿ 75% ಇದ್ದ ರಿಸರ್ವೇಷನನ್ನು 50% ಮಾಡಿದ್ರು. ಇವಾಗ ಹೋದ ವರ್ಷ ನಾವು ಸ್ಟ್ರೈಕ್ ಮಾಡಿದ್ವಿ, ಆವಾಗಲೂ ಕೂಡ ನಮಗೆ ಏನು ರಿಸಲ್ಟ್ ಸಿಕ್ಕಿಲ್ಲ. ಈ ವರ್ಷ ಕೂಡ ನಾವು 3 ಕಾಲೇಜವರು ಸತತವಾಗಿ 1 ವಾರದಿಂದ ನಾವು
ಈ ಸ್ಟ್ರೈಕನ್ನು ಮಾಡ್ತಿದ್ದೀವಿ. ಈ ಮನವಿಯನ್ನು ಸಲ್ಲಿಸಿ ನಮ್ಮ ಕರ್ನಾಟಕ ಸರ್ಕಾರ ನಮಗೆ ಒಳ್ಳೆಯ ಒಂದು ರಿಸರ್ವೇಷನನ್ನು ಕೊಡಬೇಕಂತ ಕೇಳಿಕೊಳ್ಳುತ್ತೇನೆ. ಅರಣ್ಯಶಾಸ್ತ್ರ ಪದವಿ ವಿದ್ಯಾರ್ಥಿಗಳು ತಮ್ಮ ಹಕ್ಕುಗಳಿಗಾಗಿ ಬೀದಿಗಿಳಿದಿದ್ದಾರೆ. ಸರ್ಕಾರ ಕೂಡಲೇ ವಿದ್ಯಾರ್ಥಿಗಳ ಬೇಡಿಕೆ ಈಡೇರಿಸಿ ಕನಸು ಹೊತ್ತ ವಿದ್ಯಾರ್ಥಿಗಳ ಕನಸು ನನಸು ಮಾಡಲಿ ಅನ್ನೋದೇ ನಮ್ಮ ಆಶಯ. ಭೀಮಾ ನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.